ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಉಷಾ, ಯಾಕೆ ಹೀಗೆ ಮಂಕಾಗಿದೀಯಾ? ಹೀಗಿರಬಾರ್ದು ನೀನು. ಹೀಗಿದ್ರೆ ನಿಮ್ಮ ತಂದೆ ಬೇಜಾರು ಮಾಡ್ಕೊಳ್ಳಲ್ವಾ? ಬೇಜಾರು ಮಾಡ್ಕೊಳ್ತಾರೆ, ಆದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಆ ಘಟನೆ ನನ್ನ ಕಣ್ಮುಂದೆಯಿಂದ ಹೋಗ್ತಾ ಇಲ್ಲ. ನೋಡು ಉಷಾ, ಹಳೇದನ್ನು ಮರಿಬೇಕಮ್ಮ. ಆಗಲೇ ಬದುಕಲ್ಲಿ ಹೊಸತನಕ್ಕೆ ಜಾಗ ಇರೋದು. ಚಿಕ್ಕ ಪುಟ್ಟ ವಿಷಯ ಆಗಿದ್ರೆ ನಾನು ಮರಿತಾ ಇದ್ದೆ ಅಮ್ಮ. ಆದರೆ ನನ್ನ ಜೀವನನೇ ನಾಶ ಆಗೋಯ್ತು. ನಾನು ಏನು ತಪ್ಪು ಮಾಡಿದ್ದೆ ಅಂತ ಈ ಶಿಕ್ಷೆ ಅಮ್ಮ. ದೇವರು ನಮ್ಮನ್ನು ಯಾಕೆ ಪರೀಕ್ಷೆ ಮಾಡ್ತಾನೆ ಅಂತ ನಮಗೆ ಗೊತ್ತಿರಲ್ಲ ಉಷಾ. ಆದರೆ ಅವನ ಪರೀಕ್ಷೆಯಲ್ಲಿ ನಾವು ಪಾಸಾಗಿ ತೋರಿಸೋದೇ ನಮ್ಮ ಕೈಯಲ್ಲಿರೋದು. ನೀನೀಗ ಮಾಡಬೇಕಾಗಿರೋದು ಅದನ್ನೇ. ನಿಮ್ಮ ಅಪ್ಪ ಅಮ್ಮನಿಗೋಸ್ಕರನಾದರೂ ನೀನು ಗಟ್ಟಿಯಾಗಿರಬೇಕು. ಅಪ್ಪ ಎಷ್ಟು ಕಷ್ಟಪಟ್ಟು ಓದಿಸಿದ್ರು, ಆದರೆ ನಾನು ಇಂಥ ಪರಿಸ್ಥಿತಿಲಿದ್ದೀನಿ. ಅಮ್ಮ ಇದ್ದಿದ್ರೆ ಎಷ್ಟು ನೊಂದ್ಕೊಳ್ತಿದ್ಲೋ ಏನೋ. ಅದಕ್ಕೆ ಅನ್ಸುತ್ತೆ ಅಮ್ಮ ಬೇಗ ಹೊರಟೋಗ್ಬಿಟ್ಲು. ನನಗೆ ಗೊತ್ತಿರೋ ಸೋರ್ಸಿಂದ ವಿಚಾರಿಸಿದೆ ಸರ್. ವಿಷಯ ತುಂಬ ಸೀರಿಯಸ್ ಆಗಿದೆ. ನೀವಿರೋದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಲ್ವೇನ್ರಿ? ಮತ್ತು ಭಯ ಯಾಕೆ ಪಡಿಸ್ತಾ ಇದ್ದೀರಾ? ಅದು ಏನಿದೆಯೋ ನೇರವಾಗಿ ಹೇಳಬಾರ್ದಾ? ಸರ್, ಆ ಹುಡುಗಿ ಪೊಲೀಸ್ ರೈಟರ್ ಮಗಳು. ವಿಷಯ ಚಿಕ್ಕದಾಗಿ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಅದಕ್ಕಿಂತನೂ ಇಂಪಾರ್ಟೆಂಟು, ಆಲ್ರೆಡಿ ಅವ್ರ ತಂದೆ ಕಂಪ್ಲೇಂಟನ್ನು ಫೈಲ್ ಮಾಡಿದ್ದಾರೆ. ಅದು ಅಲ್ಲದೆ ಆ ಸ್ಟೇಷನ್ ಆಫೀಸರು ಲೇಡಿ ಸರ್, ತುಂಬ ಸ್ಟ್ರಿಕ್ಟ್. ಆಲ್ರೆಡಿ ಹರ್ಷದ್ಗೆ ಬಲೆ ಬೀಸಿದ್ದಾರೆ. ಬಲವಾದೊಂದು ಸಾಕ್ಷಿ ಸಿಕ್ಕಿದ್ರೆ ಕೇಸ್ ಮಾಡಿ ಒಳಗೆ ಹಾಕ್ತಾರೆ. ಮತ್ತೆ ಇವಾಗ ಏನು ಮಾಡೋದು ನಾವು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಸರ್. ಬೇಕಿತ್ತೇನೋ ನಿಂಗಿದೆಲ್ಲ? ನೀವು ಮಾಡೋ ಕರ್ಮಕಾಂಡಕ್ಕೆ ನಾವು ಹೆತ್ತವರು ಹೊರಗಡೆ ತಲೆ ಎತ್ಕೊಂಡು ಓಡಾಡೋ ಹಾಗಿಲ್ಲ. ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ನೀವು ಮಾಡೋ ತಪ್ಪಿಗೆ ನಾವು ತೇಪೆ ಹಾಕಬೇಕು. ಡ್ಯಾಡ್, ಎಲ್ಲದಕ್ಕೂ ಬೈಬೇಡಿ. ಬೈಯಲ್ಲಪ್ಪ, ನಿನ್ನನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತೀನಿ ನಾನು. ಈ ವಿಷಯ ಏನಾದರೂ ಆಚೆಗೆ ಬಂದರೆ ನನ್ನ ರೆಪ್ಯುಟೇಷನ್ ಎಷ್ಟು ಹಾಳಾಗುತ್ತೆ ಗೊತ್ತಾ ನಿನಗೆ? ಡ್ಯಾಡ್, ಡೋಂಟ್ ವರಿ. ತುತ್ತು ಬಿಸಾಕಿದ್ರೆ ವಿ ಕ್ಯಾನ್ ಬೈ ಎನಿಥಿಂಗ್. ಡೋಂಟ್ ಟಾಕ್ ಲೈಕ್ ದಿಸ್. ಈ ಆಟಿಟ್ಯೂಡೇ ಬೇಡ ಅಂತ ಹೇಳ್ತಿರೋದು. ಪೊಲೀಸ್ ಸ್ಟೇಷನ್ಲಿ ಆಫೀಸರ್ ತುಂಬ ಸ್ಟ್ರಿಕ್ಟ್ ಅಂತೆ. ಏನು ಮಾಡೋದು ಇವಾಗ? ಕಮಾನ್ ಡ್ಯಾಡ್, ಎಂಥ ಪೊಲೀಸ್ ಆಫೀಸರ್ ಆದ್ರೂ ಅವ್ರಿಗೆ ಅಂತ ಒಂದು ರೇಟ್ ಇದ್ದೇ ಇರುತ್ತೆ. ಇವರು ರೇಟು ಅನ್ನೋರನ್ನ ರೋಡಲ್ಲಿ ಒದ್ದು ಎಳ್ಕೊಂಡು ಹೋಗೋರು. ಕರ್ತವ್ಯ ಅಂತ ಬಂದಾಗ ಗಂಡನ್ನು ಬಿಡದೆ ಇರೋ ಆಫೀಸರ್ ಇವರು. ಇನ್ಸ್ಪೆಕ್ಟರ್ ಸತ್ಯ ಅಂತ ಅವರ ಹೆಸರು. ಬಹುಶಃ ನೀವು ಅವ್ರ ಬಗ್ಗೆ ಕೇಳಿರ್ತೀರಾ. ಉಷಾ, ನಿಮ್ಮ ತಾಯಿ ಇದ್ದಿದ್ರು ನನ್ನ ಹಾಗೆ ಬೈದು ನಿನಗೆ ಬುದ್ಧಿ ಹೇಳ್ತಿದ್ರು. ನಾನು ತಾಯಿನೇ ಅಲ್ವಾ? ಬೇಜಾರು ಮಾಡ್ಕೋಬೇಡ. ಆಗಿರೋದನ್ನು ಅಳ್ಸಕ್ಕಾಗಲ್ಲ ಮಗಳೇ. ಹಾಗಂತ ಆಗಿರೋದ್ರಲ್ಲಿ ನಿನ್ನ ತಪ್ಪಿಲ್ಲ ಅನ್ನೋದನ್ನು ಮಾತ್ರ ನೀನು ಮರಿಬಾರ್ದು. ಇಲ್ಲ ಅಮ್ಮ, ನನಗೆ ಬದುಕೋ ಆಸೆನೇ ಹೊರಟೋಗ್ಬಿಟ್ಟಿದೆ. ಹಾಕ್ತೀನಿ ನೋಡು,
ಇನ್ನೊಂದ್ಸಲ ಹಾಗೆಲ್ಲ ಮಾತಾಡಬೇಡ ನೀನು. ಹೆಣ್ಣು ಗಟ್ಟಿಯಾಗಿದ್ರೆ ಮಾತ್ರ ಅವಳ ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಸಾಯ್ತೀನಿ ಅನ್ನೋದಕ್ಕೆ ಇದು ನಿನ್ನೊಬ್ಬಳ ಜೀವನ ಅಲ್ಲ. ಇದಕ್ಕೆ ಜೀವ ಕೊಟ್ಟ ಜೀವ ಇನ್ನೂ ಬದುಕಿದ್ದಾರೆ. ಅವ್ರಿಗೋಸ್ಕರನಾದ್ರೂ ನೀನು ಬದುಕಿ ತೋರಿಸ್ಬೇಕು. ಕಷ್ಟ 1000 ಬಂದರೂ ಅದನ್ನ ಎದುರಿಸಿ ನಿಲ್ಬೇಕು. ಇದೆಲ್ಲ ಬಾಯಿ ಮಾತಲ್ಲ ಅಷ್ಟೇ ಅಮ್ಮ, ಆದ್ರೆ ನಿಜ ಜೀವನದಲ್ಲಿ ಉಷಾ, ನಿಜ ಜೀವನದಲ್ಲಿ ಎಷ್ಟು ಹೆಣ್ಮಕ್ಳನ್ನ ನಾನು ನಿನಗೆ ತೋರಿಸ್ಲಿ? ಎಷ್ಟೋ ಹೆಣ್ಮಕ್ಳು ಎಂಥೆಂಥ ಸ್ಥಿತಿಯಲ್ಲಿದ್ದು ನೊಂದು ಬೆಂದು ಈಗ ತಮ್ಮ ಒಳ್ಳೆ ಬದುಕನ್ನ ಕಟ್ಕೊಂಡಿದ್ದಾರೆ. ಅವರು ನಮಗೆ ಮಾದರಿ ಆಗಬೇಕು. ಸಾಯ್ತೀನಿ ಅನ್ನೋದು ಹೇಡಿಗಳ ಲಕ್ಷಣ. ಸತ್ಯ ನಿನ್ನನ್ನು ತಂಗಿ ಅನ್ಕೊಂಡಿದ್ದಾಳೆ. ಅವಳ ತಂಗಿಯಾಗಿ ನೀನು ಹೀಗೆಲ್ಲ ಮಾತಾಡ್ತೀಯಾ? ನೋಡಮ್ಮ, ನಿನ್ನನ್ನು ಅಳಿಸ್ಬೇಕು ಅಂತ ನಾನು ಹೀಗೆ ಹೇಳ್ತಿಲ್ಲ. ನಾನು ಮಾತಾಡಿದಷ್ಟು ಸುಲಭವಾಗಿ ನೀನು ಆ ಕೆಟ್ಟ ಘಟನೆಯನ್ನು ಮರೆಯೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೆ ಇದಕ್ಕಿಂತ ಜೀವನ ತುಂಬ ದೊಡ್ಡದು ಉಷಾ. ಬದುಕಲ್ಲಿ ಈಜಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರೆ. ಅದೇ ಬದುಕಿನ ಮಂತ್ರ ಆಗಬೇಕು ಉಷಾ. ನೀನು ಸೋತ್ ಹೋದ್ರೆ ಅವರು ಗೆದ್ದು ಬಿಡ್ತಾರೆ. ದುಷ್ಟರು ಸೋಲ್ಬೇಕು ಅಂದ್ರೆ ಒಳ್ಳೆಯವರು ಮನಸ್ಸು ಗಟ್ಟಿ ಮಾಡಿಕೊಂಡು ಹೋರಾಡಬೇಕು. ಇವತ್ತು ನಿನಗಾದ ಪರಿಸ್ಥಿತಿ ನಾಳೆ ಬೇರೆಯವ್ರಿಗೆ ಆಗ್ಬಾರ್ದಲ್ವಾ? ಇವತ್ತು ಅವ್ರನ್ನ ಸುಮ್ಮನೆ ಬಿಟ್ರೆ ನಾಳೆ ನಿನಗಾದ ಅನ್ಯಾಯನ ಇನ್ಯಾರಿಗೂ ಆಗತ್ತೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ನೀನೇನ್ ಮಾಡ್ಬೇಕು ಹೇಳು? ಧೈರ್ಯ ತಗೊಳ್ಬೇಕು. ನೋಡು ಉಷಾ, ನಿನಗೆ ರೂಮಲ್ಲಿ ಬೇಜಾರಾದ್ರೆ ಎದ್ದು ಓಡಾಡು. ಮನೆಯವ್ರ ಜೊತೆ ಬೆರಿ, ನಿನಗೆ ಯಾರು ಏನು ಹೇಳಲ್ಲ. ಅಡುಗೆ ಮನೆಗೆ ಬಾ, ಹಾಲ್ ಟಿವಿ ಇದೆ, ಅದನ್ನ ನೋಡು. ಇಲ್ಲ ಅಂದ್ರೆ ಕಾರ್ತಿಕ್ ರೂಮಲ್ಲಿ ಲೈಬ್ರರಿನೇ ಇದೆ, ಅಲ್ಲಿ ಹೋಗಿ ಏನಾದ್ರು ಓದ್ಕೋ. ಇಲ್ಲ ನಮ್ಮ ರಿತು ಇದ್ದಾಳಲ್ಲ, ಅವಳ ಜೊತೆ ಆಚೆ ಹೋಗ್ಬಾ. ಏನಾದ್ರೂ ಮಾಡು, ಒಟ್ನಲ್ಲಿ ಖುಷಿಯಾಗಿರು. ಬದುಕನ್ನ ನಾವೇ ಕಟ್ಕೋಬೇಕು ಉಷಾ. ನಿನಗೆ ಆ ದೇವರು ಬದುಕು ಕಟ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾನೆ. ಚೆನ್ನಾಗಿ ಕಟ್ಕೋ, ಹೆದರ್ಕೋಬೇಡ. ಥ್ಯಾಂಕ್ಸ್ ಅಮ್ಮ. ನಿಮ್ಮ ಮಾತು ಕೇಳ್ತಾ ಇದ್ರೆ ನನಗೆ ಮತ್ತೆ ಬದುಕಬೇಕು ಅನ್ನೋ ಉತ್ಸಾಹ ಬರ್ತಾ ಇದೆ. ಸತ್ಯಕ್ಕ ಮತ್ತೆ ನೀವು ಮನೆಯವರು ತೋರಿಸ್ತಿರೋ ಪ್ರೀತಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಹುಶಃ ಯಾವುದೋ ಜನ್ಮದ ಪುಣ್ಯ ನಿಮ್ಮ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡ್ತಿದೆ ಅನಿಸುತ್ತೆ. ನೋಡು, ಇದೇ ಬೇಡ ಅನ್ನೋದು. ಸತ್ಯ ನಾನು ನಿನ್ನ ಅಕ್ಕ ಅಂತ ಒಪ್ಕೊಂಡ್ಮೇಲೆ ಈ ಮನೆ ನಿಂದಲ್ವಾ? ನೀನು ಆರಾಮಾಗಿರು, ಮಿಕ್ಕಿದ್ದನ್ನು ಸತ್ಯ ನೋಡ್ಕೋತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.